ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಉಳಿದ ವಿಷಯ ಬಗ್ಗೆ ಭಾಳ ಜಾಸ್ತಿ ನನಗೆ ಹೇಳೋದಿಲ್ಲ. ಮಹದಾಯಿ ಮೀಟಿಂಗ್ದಲ್ಲಿ ನಾನು ಅವರಿಗೆ ವಾಸ್ತವಿಕ ಸ್ಥಿತಿಯನ್ನು ಹೇಳಿದ್ದೇನೆ. ಸುಪ್ರೀಂ ಕೋರ್ಟ್ನಲ್ಲಿ 2 ರಾಜ್ಯಗಳು 3 ರಾಜ್ಯಗಳಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಇವರು ಹಾಕ್ಯಾರ, ಮಹಾರಾಷ್ಟ್ರದವರು ಸಹಿತ. ಮತ್ತು ಗೋವಾದ ವೈಲ್ಡ್ ಲೈಫ್ ಬೋರ್ಡ್ ಬಗ್ಗೆ ಆರ್ಡರ್ ಬಗ್ಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಮಾಡ್ಯಾರ. ಸುಪ್ರೀಂ ಕೋರ್ಟ್ ಎಲ್ಲವೂ ಸೇರಿ ಹಿಯರಿಂಗ್ ಮಾಡ್ತೀವಿ ಅಂದ್ರೆ ನಾ ಅದನ್ನು ವಿತ್ಡ್ರಾ ಮಾಡಿ ನೀವು ಹೈಕೋರ್ಟ್ನಲ್ಲಿ ಅದನ್ನು ಕ್ವಶನ್ ಮಾಡಿರಿ ಅನ್ನುವಂಥ ಸಲಹೆ ಕೊಟ್ಟಿದ್ದೆ. ನಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು ನಾವು ಆಲ್ರೆಡಿ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ಏನಾಗಿದೆ ಅದು BJP ಕಾಲದಲ್ಲಿ ಆಗಿದೆ. ಅವರು ಒಪ್ಕೊಂಡ್ರು ಅದನ್ನು. ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಹೇಳಿದವರು ಇವತ್ತು ಅದರ ಕಾಂಗ್ರೆಸ್ ಲೀಡರು ಕೂತಾರೆ, ನೀವು ನೋಡಿರ್ಬೇಕು. ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಹೇಳಿದ್ರು ಸೋನಿಯಾ ಗಾಂಧಿ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇಟ್ ಇಸ್ ಆನ್ ರೆಕಾರ್ಡ್. ನೋಬಡಿ ಕ್ಯಾನ್ ಡಿನೈ ದಟ್ ರೆಕಾರ್ಡ್. ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಹೇಳಿದ್ದು, ಟ್ರೈಬ್ಯುನಲ್ ಕುಡಿಯೋ ನೀರು ಬಿಟ್ಟು ಟ್ರೈಬ್ಯುನಲ್ ರಚಿಸ್ರಿ ಅಂತ ಹೇಳಿದಾಗ ಅದನ್ನು ಮಾಡಲಾರದು. ಟ್ರಿಬ್ಯುನಲ್ ಆಮೇಲಿಂದ ಏನಾರು ಮಾಡಿರಿ ಅಂತ ಹೇಳಿದಾಗ ಕೊನೆಗೆ ಟ್ರಿಬ್ಯುನಲ್ ರಚಿಸಿದ್ದು. ಆ ಟ್ರಿಬ್ಯುನಲ್ ನ್ಯಾಯಾಧೀಶರನ್ನ ನೇಮಿಸದೇ ಇದ್ದದ್ದು. ಆನಂತರ ಭಾಳ ಒತ್ತಾಯ ಮಾಡಿದ ನಂತರ ಕೊನೆಗೆ ನೇಮಿಸಿ ಅವರಿಗೆ ಆಫೀಸು ಸ್ಟಾಫು ಕೊಡದೇ ಇರುವಂಥದ್ದು ಇವೆಲ್ಲ ಮಾಡಿ ಕೊನೆಗೆ 14ರಲ್ಲಿ ನಾವೆಲ್ಲ ಸುವ್ಯವಸ್ಥಿತ ಮಾಡಿ ಅವ್ರಿಗೆ ಹೇಳಿದ್ವಿ 50 ವರ್ಷ ನಡೆದವು ಟ್ರಿಬ್ಯುನಲ್ ಆಯೋಗಗಳ ಕೆಲಸ. 4 ವರ್ಷದಲ್ಲಿ ನೀವು ಜಡ್ಜ್ಮೆಂಟ್ ಅದು ಅವಾರ್ಡ್ ಕೊಡಬೇಕು ಅಂಥೇಳಿ ಅವಾರ್ಡ್ ತೊಗೊಂಡು ಅವಾರ್ಡ್ ಗೆಜೆಟ್ ನೋಟಿಫಿಕೇಷನ್ ಮಾಡಿ CWCಯಿಂದ ಒಪ್ಪಿಸಿ ಎನ್ವೈರ್ಮೆಂಟ್ ಎಕ್ಸಂಪ್ಷನ್ ಕೊಡಿಸಿ DPR ಮಾಡಿಸಿದ್ವಿ ಫಾರೆಸ್ಟ್. ಆನಂತರ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದ್ದಾಗ 500 ಹೆಕ್ಟರ್ ಫಾರೆಸ್ಟನ್ನು ತೆಗಿಬೇಕು ಅಂದ್ರೆ ಆಗೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ನಮಗೆ ಸಿಕ್ಕ ನಂತರ ಅದನ್ನು ಬದಲಾವಣೆ ಮಾಡಿ ನಾವು ಅದನ್ನು ಪೈಪ್ ಮೂಲಕ ನೀರು ಹರಿಸುವ ಕೆಲಸವನ್ನು ಮಾಡಿ ಕಾಡನ್ನು ಏನು ಅಂದರೆ ಮರಗಳನ್ನು ಕಡಿಯುವಂಥದ್ದು ಅದನ್ನು ಕೇವಲ 50 ಹೆಕ್ಟರ್ಗೆ ಇಳಿಸಿ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಅದರಲ್ಲಿ ವೈಲ್ಡ್ ಲೈಫ್ ಇದೆ ಅನ್ನುವಂಥದ್ದು, ಟೈಗರ್ ಕಾರಿಡಾರ್ ಇದೆ ಅನ್ನುವಂಥದ್ದು ಬಂದದ್ರಿಂದ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳು. ಅದರ ಮೇಲೆ ಗೋವಾ ವೈಲ್ಡ್ ಲೈಫ್ ಬೋರ್ಡ್ ಕ್ವಾಸಿ ಜುಡಿಷಿಯಲ್ ಅಥಾರಿಟಿಗೆ ಒಂದು ಇದು ಕೊಟ್ಟಿದೆ ಅಂತ ಅವತ್ತಿನ ಅಧಿಕಾರಿಗಳು ಒಂದು ಇದು ಹಾಕಿದ್ದಾರೆ. ಅದರ ಮೇಲೆ ಕರ್ನಾಟಕ ಸರ್ಕಾರದ ಬಗ್ಗೆ ನಂದು ಇದನ್ನು ಅವ್ರು ಹೇಳಿದ್ದಾರೆ, ನಾವು ಇದನ್ನು ಪರಿಶೀಲನೆ ಮಾಡ್ತೀವಿ. DK ಶಿವಕುಮಾರ್ ಅವರು ಹೇಳಿದ್ದಾರೆ ಪರಿಶೀಲನೆ ಮಾಡ್ತೀವಿ ಅಂತ. ನಾವು ವಿ ಆರ್ ಟ್ರೈಂಗ್ ಟು ವರ್ಕ್ ಇಟ್ ಔಟ್ ಅಂತ ಹೇಳಿದ್ದಾರೆ. ನಾವು ಕೇಂದ್ರದಲ್ಲಿ ಏನು ಇದಕ್ಕೆ ಪರಿಹಾರ ಮಾಡಲಿಕ್ಕೆ ಮಾಡಬೇಕು ಆ ರೀತಿ ನಾನು ಹಂಗೇನು ಹೇಳಿಲ್ಲ, ಅವರು ಹಂಗೆ ಹೇಳಿಲ್ಲ. ಅವ್ರು ಏನೋ ಹಂಗೆ ಅವ್ರು 7-8 ದಿವಸದಾಗ ನಾವು ದಿಲ್ಲಿಗೆ ಬರ್ತೀವಿ, ನಮ್ಮನ್ನು ಒಮ್ಮೆ ಎನ್ವೈರ್ಮೆಂಟ್ ಫಾರೆಸ್ಟ್ ಮಿನಿಸ್ಟರ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅವ್ರು ಡೆಲ್ಲಿಗೆ ಬರ್ತೀವಿ ಅಂತ ಅವರೇ ಡಿಮಾಂಡ್ ಇಟ್ಟರು. ನಾವು ಭಾಳಷ್ಟು ಹೆಜ್ಜೆಗಳನ್ನು ಇಟ್ಟಿವಿ, ಎಲ್ಲ ಬಹಿರಂಗಪಡಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್, ಹೌ ಟು ಟ್ಯಾಕಲ್ ಇಟ್, ದರ್ ಆರ್ ಡಿಫ್ರೆಂಟ್ ವೇಸ್. ಅದನ್ನು ನಾನು DK ಶಿವಕುಮಾರ್ ಅವರು ನಾನು ಚರ್ಚೆ ಮಾಡಿದ್ದೀವಿ ವಿಷಯ. ನಾವು ಜಗತ್ತಿನಲ್ಲಿ 3ನೇ ನಂಬರ್ಗೆ ಬಂದೀವಿ ಈಗ ಸೋಲಾರ್ ಪವರ್ ಜನ್ರೇಷನ್ದಲ್ಲಿ. ಮತ್ತು ನಾವು ಈಗಾಗಲೇ ಡೆಲ್ಲಿಯೊಳಗೆ ನಾ ಇದನ್ನು ಪಾರ್ಲಿಮೆಂಟ್ನಲ್ಲಿಯೂ ಹೇಳೀನಿ, ಹೊರಗಡೆನೂ ಹೇಳೀನಿ, ಪತ್ರಿಕೆ ಮಾಧ್ಯಮದ ಮೂಲಕವೂ ಹೇಳೀನಿ. ನಮ್ಮದೇನು 2030ಕ್ಕೆ 500 ಗಿಗಾವಾಟ್ ಆಗಬೇಕು ಮತ್ತು 50% ಆಫ್ ದಿ ಪವರ್ ಜನರೇಟೆಡ್ ಇನ್ ಇಂಡಿಯಾ, ಅದು 50% ನಾನ್ ಫಾಸಿಲ್ ಫ್ಯೂಲ್ದಿಂದ ಬರಬೇಕು ಅಂತಿತ್ತು. ಅದನ್ನು ಭಾರತ 5 ವರ್ಷ ಮೊದಲೇ ಅಚೀವ್ ಮಾಡಿದೆ. ಇದು ಮೋದಿಯವರ ನೇತೃತ್ವದಲ್ಲಿ ಅಂತ ಬಹುದೊಡ್ಡ ಸಾಧನೆ ಜಗತ್ತಿನಾಗ. ಮತ್ತು ನಾವು 3ನೇ ನಂಬರ್ದಲ್ಲಿ ಇದ್ದೀವಿ. ಇನ್ನೊಂದು ಹೇಳ್ತೇನೆ, ಈ ರಾಜ್ಯದಲ್ಲಿ ಯೂರಿಯಾ ಬಗ್ಗೆ ಮಾತನಾಡ್ತಾ ಇದ್ದಾರೆ. 2024ರಲ್ಲಿ ರಾಜ್ಯದಲ್ಲಿ ಒಟ್ಟು ಮಾರಾಟವಾದ ಯೂರಿಯಾ 11.5 ಲಕ್ಷ ಮೆಟ್ರಿಕ್ ಟನ್. ಧಾರವಾಡದಲ್ಲಿ 29,383 ಮೆಟ್ರಿಕ್ ಟನ್. ಈ ಫಿಗರ್ಗಳನ್ನು ಬೇಕಾದ್ರೆ ಆಮೇಲೆ ನಾನು ಬರೆದು ಕಳಿಸ್ತೀನಿ. ಯಾಕಂದರೆ ಕೆಲವು ಫಿಗರ್ ನೀವು ಬೇರೆ ಬೇರೆ ಹಾಕಿರ್ತೀರಿ, ಅಂದರೆ ಬರ್ಕೊಳ್ಳೋದ್ರಾಗ ಗಡಬಡಿಗಳು ತಪ್ಪಾಗಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ.
2025ರಲ್ಲಿ ಇದುವರೆಗೆ ರಾಜ್ಯದಲ್ಲಿ ಮಾರಾಟವಾದ ಯೂರಿಯಾ 6.55 ಲಕ್ಷ ಮೆಟ್ರಿಕ್ ಟನ್. ಕರೆಂಟ್ ಸ್ಟಾಕು 1.94 ಲಕ್ಷ ಮೆಟ್ರಿಕ್ ಟನ್. ಧಾರವಾಡದಲ್ಲಿ ಇಲ್ಲಿವರೆಗೆ ಮಾರಾಟವಾದ ಯೂರಿಯಾ 19,123 ಟನ್. ಕರೆಂಟ್ ಸ್ಟಾಕು 3,660 ಮೆಟ್ರಿಕ್ ಟನ್. ಹೀಗಾಗಿ ಸರಿಯಾಗಿ ಹಂಚಲಿಕ್ಕೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬಹುದು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.